ಸ್ವಾಗತ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಹಳ ದಿನಗಳಿಂದ ತೊಂದರೆ ಆಗಿದ್ದಂಥ ವಿಶ್ವೇಶ್ವರಯ್ಯ ನಾಲೆಯ ಅಭಿವೃದ್ಧಿಗೆ ಮೊನ್ನೆ ಗುರುವಾರ ರಾತ್ರಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ಜಲಸಂಪನ್ಮೂಲ ಇಲಾಖೆಯ ವತಿಯಿಂದ ಕಾವೇರಿ ಶಾಖಾ ನಾಲೆಗಳಿಗೆ 100 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಅದರ ಟೆಂಡರನ್ನು ಕರೆಯೋದು ಏನು ನಮ್ಮ 50 ವರ್ಷಗಳಿಂದ ಇಲ್ಲಿವರೆಗೂ ಅಭಿವೃದ್ಧಿ ಆಗಿರಲಿಲ್ಲ ಆ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ 100 ಕೋಟಿ ರೂಪಾಯಿಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈ 2.5 ವರ್ಷದಲ್ಲಿ ಈಗಾಗಲೇ 200 ಕೋಟಿ ರೂಪಾಯಿಗಳನ್ನು ಒಂದು ಸರಿ 100 ಕೋಟಿ, ಇನ್ನೊಂದು ಸರಿ 20, 30, 10, 15, 200 ಕೋಟಿ ರೂಪಾಯಿ ಈಗಾಗಲೇ ಕಾಮಗಾರಿ 80% ಮುಗಿದಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದು ದಿನ ನಿಮ್ಮನ್ನೆಲ್ಲರೂ ಕರ್ಕೊಂಡೋಗಿ ತೋರಿಸ್ತೀವಿ. ಇನ್ನೊಂದು 2-3 ಕಾಮಗಾರಿ, 4-5 ಕಾಮಗಾರಿ 40 ಕೋಟಿದು ಸ್ಟಾರ್ಟ್ ಮಾಡಬೇಕಾಗಿದೆ. ಈಗಾಗಲೇ 200 ಕೋಟಿ ರೂಪಾಯಿ ಕಾಮಗಾರಿ ಮುಗಿದಿದೆ. ಈಗ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಜೊತೆಗೆ ಬಸರಾಳಿನ ಹೇಮಾವತಿ ನಾಲೆಯ ಅಭಿವೃದ್ಧಿಗೆ 350 ಕೋಟಿ ರೂಪಾಯಿ DPR ಮಾಡಿದ್ವಿ. ಯಾಕಂದರೆ ಅಲ್ಲಿ ನಾಲೆಗಳೇ ಇಲ್ಲ, ಕಲ್ಲುಗಳೆಲ್ಲ ಕಿತ್ಕೊಂಡಾಗಿದ್ದಾರೆ, ಅದಕ್ಕೆ TBC ಅಂದರೆ ಟೆಕ್ನಿಕಲ್ ವಿಂಗಲ್ಲಿ ಅದಕ್ಕೂ ಅಪ್ರೂವಲ್ ಕೊಟ್ಟಿದ್ದಾರೆ. ಇದಕ್ಕೆ ಕೊಡ್ಬೋದು ಅಂತ ಟೆಕ್ನಿಕಲ್ ವಿಂಗಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಅದು ಕ್ಯಾಬಿನೆಟ್ಗೆ ಹೋಗಬೇಕು. 350 ಕೋಟಿ. ಈಗ ಮೊದಲ ಹಂತವಾಗಿ ಟೆಕ್ನಿಕಲಿ ಅಪ್ರೂವಲ್ ಕೊಟ್ಟಿದ್ದಾರೆ. TBC ಇವರಲ್ಲಿ ಅದು ತಜ್ಞರೆಲ್ಲ ಇರ್ತಾರೆ. ಈ ಕಾಮಗಾರಿ ಕೈ ಕೊಡಬೇಕಾ ಬೇಡವಾ ಅನ್ನೋ ರೀತಿ ಇರ್ತಾರೆ. ಆ ಟೆಕ್ನಿಕಲಿ ವಿಂಗಲ್ಲಿ ಆ 350 ಕೋಟಿ ಕಾಮಗಾರಿ ಕೂಡ ಅಪ್ರೂವಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಅದನ್ನು ಕ್ಯಾಬಿನೆಟ್ಗೆ ತಂದು ಅಪ್ರೂವಲ್ ಮಾಡಿಕೊಂಡು ನಮ್ಮ ಮಸಾಳ ಭಾಗದ ಎಲ್ಲ ನಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ್ದು ಕೆರಗೋಡು ಶಾಖಾ ನಾಲೆಗೆ, ಸಿಂಶಾ ಶಾಖಾ ನಾಲೆಗೆ, ಹೊಸ ಮದ್ದೂರು ಶಾಖಾ ನಾಲೆಗೆ, ಇದರ ಅಡಿಯಲ್ಲಿ ಬರುವ ಎಲ್ಲ ಪಿಕಪ್ ನಾಲೆಗಳಿಗೂ ಸೇರಿ 100 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ನನ್ನ ಊರು ಮದ್ದೂರು ಶಾಖಾ ನಾಲೆ ಬರುತ್ತೆ, ಗಣಿಗಾನ ಕೆರಗೋಡು ಬರುತ್ತೆ. ನಂತರ ಸಿಂಶಾ ಶಾಖಾ ನಾಲೆ ಅಂದರೆ ಮದ್ದೂರು ಭಾಗದ ಈ ಅನ್ಕೆರೆ ಈ ಭಾಗದಲ್ಲ, ಕಿಲಾರ ಈ ಭಾಗದ ಸಿಂಶಾ ನಾಲೆ ಇರೋದು. ಈ ಒಟ್ಟಿನಲ್ಲಿ ನನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುಮೋದನೆಯನ್ನು ನೀಡಿ ಸ್ಯಾಂಕ್ಷನ್ ಮಾಡಿದರೆ ಈಗ ಇನ್ನು ಬಾಕಿ ಉಳಿದಿರೋದು ಟೆಂಡರು ಶೀಘ್ರ ಇನ್ನೊಂದು ತಿಂಗಳ ಟೆಂಡರ್ ಕರೆದು ಇನ್ನೊಂದು 2 ತಿಂಗಳಲ್ಲಿ ಕೆಲಸವನ್ನು ಆರಂಭ ಮಾಡ್ತೀವಿ. ಅದರ ಜೊತೆಗೆ ನಾವು ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳ್ತೀವಿ. ಇದೆಲ್ಲ ಮಹಾನಗರ ಡೆಲ್ಟಾದವರು ಪರ್ಮಿಷನನ್ನು ಕೊಡೋದು. ನಾವು ರಾಮಣ್ಣ ಸರ್ಕಾರ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೂ ಸುಸಜ್ಜಿತವಾದ ಫುಟ್ಪಾತು ಮತ್ತು ಸೈಕಲ್ ಸೈಕಲ್ ಬಿಡೋಗೆ ಪ್ರತ್ಯೇಕ ಲೈನನ್ನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೂ 650 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದನ್ನು ಟೆಂಡರ್ ಕರೀಬೇಕು. ಅದರ ಆದೇಶ ಪ್ರತಿ 6.5 ಕೋಟಿ 6.5 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. 6.5 ಕೋಟಿ ರಿಲೀಸ್ ಆಗಿದೆ. ಅದಕ್ಕೂ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ಅದರ ಜೊತೆಗೆ ಫುಟ್ಪಾತ್ ಮತ್ತು ಸೈಕಲ್ ಮಿಕ್ಕಿದ ರೋಡ್ ಅಭಿವೃದ್ಧಿಗೆ ನಾವೇ ದುಡ್ಡು ಹಾಕ್ತೀವಿ. ಈಗ ಕೆಂಪೇಗೌಡ ರಸ್ತೆಯಲ್ಲಿ ಅಪ್ ಟು MBG ಬೇಕರಿವರೆಗೂ ರಸ್ತೆ ಆಗಿದೆ. ಅದ್ರ ಕಂಟಿನ್ಯೂಷನ್ಗೆ 3 ಕೋಟಿ ರೂಪಾಯಿ PWD ಹಾಕಿದ್ವಿ. ಅದು ಇನ್ನು 3 ದಿನದಲ್ಲಿ ಇಲ್ಲ. ಅದು ಕಂಟಿನ್ಯೂಷನ್ ಇನ್ನು ಬೆಸರಳ್ಳಿ ರಾಮಣ್ಣದಿಂದ ಅಂಬೇಡ್ಕರ್ ರಸ್ತೆ ರೋಡ್ ಚೆನ್ನಾಗಿದೆ. ಈ ಒಂದೇ ರೋಡ್ಗೆ ಈಗಾಗಲೇ ಕೆಂಪೇಗೌಡ ರಸ್ತೆ ಅಂದರೆ ಹಳೆ ಬನ್ನೂರು ರಸ್ತೆನ ಅಭಿವೃದ್ಧಿ ಮಾಡಿದ್ವಿ. ಈಗ ಸರ್ಕಲ್ 55 ಲಕ್ಷದಲ್ಲಿ ಇನ್ನೊಂದು 2-3 ದಿನದಲ್ಲಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಮುಕ್ತ ಮಾಡ್ತೀವಿ. ಅದೊಂದು ಚೆನ್ನಾಗಾಗ್ತದೆ. ಅದೊಂದನ್ನು ತೋರಿಸ್ತೀವಿ. ಕಲಿಕಾ ಪರಮೇಶ್ವರಿಗೆ ತೋರಿಸ್ತಾರೆ. ಅದರ ಜೊತೆಗೆ ಹೊಸಳ್ಳಿ ಸರ್ಕಲ್ಗೆ 1.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ವಿ ನಗರಸಭೆಗೆ. ಅದು ಕೂಡ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನು ಮಾಡಿಸಿದ್ವಿ. ಅದನ್ನು ಈ ರೀತಿ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ.
ಬೇರೆ ಕಡೆ ಜಾಗ ಕೊಡ್ತೀವಿ. ಆಟೋ ಸ್ಟ್ಯಾಂಡ್ಗೋಸ್ಕರ ಸರ್ಕಾರ ದುಡ್ಡು ಆಗಬಾರ್ದು, ಅದು ಅವರು ಒಪ್ಕೊಂಡಿದ್ದಾರೆ. ಬೇರೆ ಕಡೆ ಅದು ಈಗ ನಾವು ಕಿತ್ತಾಕಿದ್ರೆ ವರ್ಷ ಮಾಡ್ತೀವಿ. ಈ ರೀತಿ ಆಗ್ತದೆ. ಈಗ ಮುಂದುವರೆದ ಭಾಗವಾಗಿ ವಿ ರಸ್ತೆಗೆ 4 ಕೋಟಿ ರೂಪಾಯಿ ನಗರಸಭೆ ಮತ್ತು ಡೆಲ್ಟಾದಿಂದ ಬಿಡುಗಡೆ ಮಾಡಿ ಅದನ್ನು ವೆಹಿಕಲ್ ಫ್ರೀ ಝೋನನ್ನು ಮಾಡ್ತಿಲ್ಲ. ನಮ್ಮೆಲ್ಲ ಸ್ನೇಹಿತರು ಸ್ಕಾಟ್ಲೆಂಡಲ್ಲಿ ಒಂದು ರಸ್ತೆಯನ್ನು ನೋಡ್ಕೊಂಡಿದ್ದೀವಿ. ಅದರ ಮಾದರಿಯನ್ನು ತಜ್ಞರೊಂದಿಗೆ ಚರ್ಚೆ ಮಾಡಿದ್ದೀವಿ. ಅದನ್ನು ಕೂಡ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಮುಚ್ಚಲ್ಲ ಅಂತ ನಾವು ಹೇಳಿದ್ವಿ. ಇಲ್ಲಿವರೆಗೂ ನಮ್ಮ ಸರ್ಕಾರ 200 ಕೋಟಿ ರೂಪಾಯಿಯನ್ನು ಸಕ್ಕರೆ ಕಾರ್ಖಾನೆಗೆ ಕೊಟ್ಟಿದೆ. ಅದರ ಮುಂದುವರೆದವಾಗಿ ನಾವು ಹೊಸ ಕಾರ್ಖಾನೆ ಮಾಡಬೇಕು ಅಂತ ತಜ್ಞರೊಂದಿಗೆ ಚರ್ಚೆ ಮಾಡಿದ್ವಿ. ಈಗ NGTಯಲ್ಲಿ ಹೊಸ ಕಾರ್ಖಾನೆಗಳನ್ನು ಮಾಡಬೇಕಂದ್ರೆ ನಮ್ಮೆಲ್ಲ ಕಾವೇರಿ ನೀರಾವರಿ ಪ್ರದೇಶ ಮತ್ತು ಕೃಷಿ ಆಧಾರಿತ ಪ್ರದೇಶ. ಆಗ ಪರಿಸರ ಮಾಲಿನ್ಯ ಮತ್ತು ಎಲ್ಲ ಏನು ಪರ್ಮಿಷನ್ಗಳೆಲ್ಲ ಈಸಿಯಾಗಿ ಸಿಕ್ಕಿದೆ. ಈಗ ಹೋದರೆ 108 ಹೊಸ ಕಾರ್ಖಾನೆ ಮಾಡೋಕ್ಕೆ ನಾವು ಎಲ್ಲಾದರೂ ಹೋದ್ರೆ 108 ಬಿ ಆತಂಕಗಳು ಆಗ್ಬೋದು ಅಂತೇಳಿ ಹೊಸ ಕಾರ್ಖಾನೆ ಮಾಡೋದ್ರ ಬದಲು ಈ ಇರೋ ಕಾರ್ಖಾನೆಗೆ 5 TSB ಹೊಸ ಬಾಯ್ಲರನ್ನು ಹಾಕಿದ್ರೆ ಸುಗಮವಾಗಿ ಕಾರ್ಖಾನೆ ನಡೆಯುತ್ತೆ ಅನ್ನೋದನ್ನು ತಜ್ಞರ ವರದಿಯ ಪ್ರಕಾರ ಈಗ 60 ಕೋಟಿ ರೂಪಾಯಿಯನ್ನು ಬಾಯ್ಲರ್ ವ್ಯವಸ್ಥೆಗೆ ಬಿಡುಗಡೆ ಮಾಡಿದ್ವಿ. ಈ ಶೀಘ್ರದಲ್ಲಿ ಟೆಂಡರ್ ಕರೆದು ಹೊಸ ಬಾಯ್ಲರ್ ಹಾಕ್ತಾರೆ. ರೈತರಿಗೆ ಭಾಳ ದಿನಗಳಿಂದ ಏನು ಸಮಸ್ಯೆ ಇತ್ತು, ಈಗ 2,000 ಪ್ರತಿದಿನ ಅದರಿಂದ 5,000 ಅಪ್ಗ್ರೇಡ್ ಆಗ್ತದೆ. ಅನುದಾನ. ಆಮೇಲೆ ಸಾಲ ಯಾವುದು ವಾಪಸ್ ಅಂತೂ ಕೊಡಲ್ಲ. ಆಡಳಿತ ನಡೆಸೋರಿಗೆ ಸ್ವಲ್ಪ ಬಿಗಿ ಇರಲಿ ಅಂತೇಳಿ ನಾವು ಇನ್ನು ಒಪ್ಪನೆ ಹೇಳೋಕ್ಕಾಗಲ್ಲ. ಅವರು ಯಥೇಚ್ಛವಾಗಿ ಯಾರಾದರೂ ಖರ್ಚು ಮಾಡ್ಬೋದು. ಶುಗರ್ ಕಾರ್ಖಾನೆಯಲ್ಲಿ ಸಾಲ ಯಾವತ್ತು ವಾಪಸ್ ಕೊಡ್ತಾರೆ, ಮತ್ತೆ ತಿರ್ಗಾ ಮನ್ನಾ ಆಗುತ್ತೆ. ಈಗ 53 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಇತ್ತು, ಮನ್ನಾ ಆಯಿತು. ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದನ್ನು ನಾವೇನು ಲಾಭದಲ್ಲಿ ಮಾಡಬೇಕು ಅಂತ ಏನು ನಾವು ಬಯಸಿಲ್ಲ. ಅದು ಈಗ BMTC ಬಸ್ಸು ಯಾವತ್ತೂ ಲಾಭದಲ್ಲೇ ಇರಲ್ಲ, ಅದೊಂದು ಸೇವೆ ಥರ ನಾವು ಅಂದ್ಕೊಂಡಿದ್ವಿ. ಅದೇ ಥರ ಈ ಕಾರ್ಖಾನೆನೂ ನಾವು ಸೇವೆ ಅಂದ್ಕೊಂಡ್ವಿ. ಬಟ್ ಒಂದು ಕಾರ್ಖಾನೆಯನ್ನು ಲಾಭದಾಯಕವಾಗಿ ತರಬೇಕು ಅನ್ನೋದು ಬಿಗಿ ಆಡಳಿತ ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೆ ಸಾಲ ಅಂತ ಕೊಟ್ಟಿರ್ತೀವಿ. ಸಾಲ ಅಂತೂ ಕೊಟ್ಟಿದ್ದೀವಿ, ಕೊಡ್ತಾರ ಸಾಲ ನಾವು ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನಾವು ವಾಪಸ್ ಬರುತ್ತೆ ಅನ್ನೋ ಬಯಸೋದು ಇಲ್ಲ. ಇದನ್ನು ಅನುದಾನವನ್ನು ಕೊಟ್ಟಿದ್ದೀವಿ. ಇದಕ್ಕೂ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಅಷ್ಟು ಸಚಿವರು ಧನ್ಯವಾದಗಳು ಹೇಳ್ತೀನಿ. ಒಂದು ವಸತಿ ಶಾಲೆ, ಒಂದು ಶಾಲೆ 33 ಕೋಟಿ ವಸತಿ ಶಾಲೆಗೆ 33 ಕೋಟಿ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ 35 ಕೋಟಿಯಲ್ಲಿ ಅಲ್ಪಸಂಖ್ಯಾತರ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಜಾಗನ ನಾವು 5 ಎಕರೆಗೆ ಕೇಳಿದ್ರು 2.5 ಎಕರೆ ಇದೆ. ಇನ್ನು 4 ಎಕರೆದು DC ಹತ್ರ ಸ್ವಲ್ಪ ಪೇಪರ್ ವರ್ಕ್ ನಮ್ಮ ಬಿ ವಸೂಲ್ ಹತ್ರ ಕೊಟ್ಟಿದ್ದೀವಿ. ಅದಕ್ಕೆ ಜಾಗ ಅದು ಕಾರ್ಮಿಕರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ. ಅಬ್ದುಲ್ ಕಲಾಂ ಆಜಾದ್ ಶಾಲೆ ಒಂದು ಅಲ್ಪಸಂಖ್ಯಾತರ ನಿಗಮದ ಅಡಿಯಲ್ಲಿ ಇಲಾಖೆಯ ಅಡಿಯಿಂದ ಅದೊಂದು ಸ್ಯಾಂಕ್ಷನ್ ಆಗಿದೆ. ಅದಕ್ಕೊಂದು 35 ಕೋಟಿ. ಬಿ ವಸೂಲಲ್ಲಿ ಅವ್ರಿಗೆ 5 ಎಕರೆ ಬೇಕಂದ್ರೆ ಈಗ 2.5 ಎಕರೆನ ಆಲ್ರೆಡಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಇನ್ನು 2.5 ಎಕರೆ ಒಂದು ಸಣ್ಣ ಪೇಪರ್ ವರ್ಕ್ ಆಗಬೇಕು. DC ಅವರ ಪೇಪರ್ಗಳಿದೆ, ಅದನ್ನ 2-3 ದಿನದಲ್ಲಿ ಕ್ಲಿಯರ್ ಅಂದರೆ 5 ಎಕರೆ ಅವ್ರದ್ದು ಬಿ ವಸೂಲಲ್ಲಿ ಕೊಡ್ತಾ ಇದ್ದೀವಿ. ಬಿ ವಸೂಲನ್ನು ಆರೋಗ್ಯ ಮತ್ತು ಶಿಕ್ಷಣದ ಹಬ್ಬವಾಗಿ ನಾವು ಅದನ್ನು ಪರಿವರ್ತಿಸಿದ್ದೀವಿ. ಅಲ್ಲಿ ಅಕ್ಕಮಾದೇವಿ ಯೂನಿವರ್ಸಿಟಿ ಇದೆ. ಈಗ ಮಕ್ಕಳ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಬರ್ತದೆ. 6 ಕೋಟಿ ಅದಕ್ಕೂ ಬಿಡುಗಡೆ ಮಾಡಿ ಈಗ ಕೊನೆಯ ಹಂತದ ಕಾಮಗಾರಿ ನಡೀತಾ ಇದೆ. ರಸ್ತೆ ಆರ್ಚು ಅದು ಕೊನೆಯ ಹಂತದ ನಡೀತದೆ. ಅಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳೊಳಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಇದಿಷ್ಟು ಬಜೆಟ್ನಲ್ಲಿ ನಮಗೆ ಸಿಕ್ಕಿರುವಂಥ ಅನುದಾನ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಇವತ್ತು ಕರೆದು